ಅಮೆರಿಕ ಇಸ್ರೇಲ್ ಬಂದು ತಮ್ಮ ಕಾಲ ಮೇಲೆ ಬೀಳಬೇಕು, ತಮ್ಮ ಸೋಲನ್ನ ಅಂಗೀಕರಿಸಿ ಅಮೆರಿಕ ಇಸ್ರೇಲ್ ಬಂದು ತಮ್ಮ ಕಾಲ ಮೇಲೆ ಬೀಳಬೇಕು, ತಮ್ಮ ಸೋಲನ್ನ ಅಂಗೀಕರಿಸಿ ಪರಿಹಾರ ಕಟ್ಟಿಕೊಡಬೇಕು. ಮಧ್ಯವರ್ತಿ ದೇಶಗಳು ತಂಡ ಕದನ, ಇರಾನ್ ಹೊಸ ಸುಪ್ರೀಂ ಮುಜ್ತಬಾ ಖಮೇನಿ ಖಡಕ್ ನಿರ್ಣಯ, ಅಮೆರಿಕ ಇಸ್ರೇಲ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಕಟಿಬದ್ಧ. ಈ ವಿಚಾರದಲ್ಲಿ ಹಿಂದೆ ಸರಿಯುವ ಮಾತೇ ಇಲ್ಲ. ಖಮೇನಿ ರಣಘೋಷ ಆಯಿತು. ಕದನ ವಿರಾಮಕ್ಕೆ ಅಮೆರಿಕ ಮೇಲೆ ಜಾಗತಿಕವಾಗಿ ತೀವ್ರ ಒತ್ತಡ. ನೆರವಿಗೆ ಬರುವಂತೆ ಚೀನಾ, ಜಪಾನ್, ಆಸ್ಟ್ರೇಲಿಯಾ ಮೇಲೆ ಅಮೆರಿಕ ಒತ್ತಡ ಹಾಕ್ತಾ ಇದೆ. ಆದರೆ ಈ ಪರಿಸ್ಥಿತಿಯಲ್ಲಿ ನೇರವಾಗಿ ಅಮೆರಿಕಾಗೆ ನೆರವಾಗಲು ತಿರಸ್ಕಾರ. ಆದರೂ ಒಳಗೊಳಗೆ ಕದನ ವಿರಾಮಕ್ಕೆ ಪ್ರಯತ್ನಿಸಿದ್ದ ಕೆಲ ದೇಶಗಳು. ಆದರೆ ಕದನ ವಿರಾಮ ಪ್ರಸ್ತಾಪವನ್ನ ತಳ್ಳಿ ಹಾಕಿದ ಇರಾನ್ ಸುಪ್ರೀಂ. ಅಮೆರಿಕ ಇಸ್ರೇಲ್ ಬಂದು ತಮ್ಮ ಕಾಲ ಮೇಲೆ ಬೀಳಬೇಕು, ತಮ್ಮ ಸೋಲನ್ನ ಅಂಗೀಕರಿಸಿ ಪರಿಹಾರ ಕೊಟ್ಕೊಡ್ಬೇಕು. ಅಲ್ಲಿಯವರೆಗೂ ಕದನ ವಿರಾಮದ ಮಾತೇ ಇಲ್ಲ ಅಬ್ಬರಿಸಿದ ಇರಾನ್ ಸುಪ್ರೀಂ. ಮಧ್ಯವರ್ತಿ ದೇಶಗಳು ತಂಡ ಕದನ ವಿರಾಮದ ಪ್ರಸ್ತಾಪ ತಿರಸ್ಕಾರವನ್ನ ಮಾಡಿದ್ದಾರೆ. ಇರಾನ್ ಹೊಸ ಸುಪ್ರೀಂ ಮುಜ್ತಬಾ ಖಮೇನಿ ಖಡಕ್ ನಿರ್ಣಯ ಇದು. ನೋಡಿ, ಅಮೆರಿಕ ಮತ್ತು ಇಸ್ರೇಲ್ ಏನು ದಾಳಿಯನ್ನು ನಡೆಸ್ತಾ ಇತ್ತು ಇರಾನ್ ಮೇಲೆ, ಇರಾನ್ನ ಒಂದು ನಿಲುವಿತ್ತು, ನಮ್ಮಲ್ಲಿ ಏನು ಲಾಸ್ ಆಗುತ್ತೆ ನಮ್ಮ ದೇಶದಲ್ಲಿ ಇದುವರೆಗೂ ಆ ಲಾಸನ್ನು ಕಟ್ಟಿಕೊಡ್ಬೇಕು ಅಮೆರಿಕ. ಸೊ ಹಾಗಾಗಿ ಅದು ಕಟ್ಟಿಕೊಡ್ತು ಅಂತ ಅಂದರೆ, ನಮ್ಮ ಕಂಡೀಷನ್ಸ್ಗಳಿಗೆ ಒಪ್ಕೊಂತು ಅಂತ ಅಂದರೆ, ಆಗ ನಾವು ದಾಳಿಯನ್ನು ನಿಲ್ಲಿಸ್ತೀವಿ, ಯುದ್ಧವನ್ನು ನಿಲ್ಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಇರಾನ್ ಇರುವಂಥದ್ದು. ಬಟ್ ಇದಕ್ಕೆ ಅಮೆರಿಕ ಒಪ್ಪುತ್ತಾ ಅಂತ ನೋಡಿದ್ರೆ ಅಮೆರಿಕ ಕೂಡ ಇದಕ್ಕೆ ಒಪ್ತಾ ಇಲ್ಲ. ಬಟ್ ಅಮೆರಿಕ ನೆರೆ ದೇಶಗಳನ್ನ ದಾಳಿಗೆ, ಯುದ್ಧಕ್ಕೆ ಕರೀತಾ ಇದೆ. ಬಟ್ ನೆರೆ ದೇಶಗಳು ಸಹಿತ ಅಲ್ಲಿ ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಹಾಕಿಲ್ಲ. ಅಂದರೆ ಒಂದು ರೀತಿಯಾಗಿ ನೀವು ನಮಗೆ ಏನು ಲಾಸ್ ಆಗಿದೆ ಆ ಲಾಸ್ಗಳನ್ನ ಕಟ್ಟಿಕೊಟ್ರೆ ಮಾತ್ರ ನಾವು ಯುದ್ಧದಿಂದ ಹಿಂದೆ ಸರಿತೀವಿ, ಇಲ್ಲ ಅಂತ ಅಂದರೆ ಯುದ್ಧ ಇದೇ ರೀತಿಯಾಗಿ ಯಥಾಸ್ಥಿತಿಯಲ್ಲಿ ನಡೀತಾ ಇರುತ್ತೆ ಅಂತ. ಬಟ್ ಅಮೆರಿಕ ಇನ್ನೊಂದು ಕಡೆ ತಮ್ಮ ನೆರೆಯ ದೇಶಗಳನ್ನು ಯುದ್ಧಕ್ಕೆ ಕರೀತಾ ಇದ್ದಾರೆ. ಬಟ್ ಯಾವುದೇ ದೇಶ ಸಹಿತ ಸಪೋರ್ಟ್ಗೆ ಬರ್ತಾ ಇಲ್ಲ ಅಮೆರಿಕಾಗೆ.